ದರ್ಶನ್ ಆಯ್ತು ಈಗ ಪತ್ನಿಯ ಸರದಿಯ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಯಾವ ವಿಚಾರದಲ್ಲಿ ಅಂದ್ರೆ ಪೊಲೀಸರ ವಿರುದ್ಧ ಕೆಂಡಾಮಂಡಲರಾಗಿದ್ದಾರಂತೆ ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ. ದೂರ್ ಕೊಟ್ಟರು ಕೂಡ ಯಾಕೆ ಕ್ರಮ ಕೈಗೊಂಡಿಲ್ಲ ಪೊಲೀಸರು ಅಂತ ಅಸಮಾಧಾನ ಇದೆ ಅವರಿಗೆ. ಪೊಲೀಸರ ವಿರುದ್ಧ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೆಂಡ ಕಾರ್ತಾ ಇದ್ದಾರೆ. ಅದೇ ಈಗ ನೆಗೆಟಿವ್ ಟ್ರಾಲ್ಗಳು ಬ್ಯಾಡ್ ಕಾಮೆಂಟ್ ಗಳನ್ನ ಹಾಕಿದ್ರಲ್ಲ, ಅವ್ರ ವಿರುದ್ಧ ಆಕ್ಷನ್ ತಗೊಳ್ಳಿ ಅಂತ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ರು. ಬಟ್ ಯಾವುದೇ ರೀತಿಯ ಮೂವ್ಮೆಂಟ್ಸ್ ಕಂಡು ಬಂದಿಲ್ಲ, ಅವರಿಗೆ ಯಾವುದೇ ರೀತಿಯ ಬೆಳವಣಿಗೆ ಗಮನಿಸಿಲ್ಲ ಅವರು. ಹಾಗಾಗಿ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ, ಅಸಮಾಧಾನಗೊಂಡಿದ್ದಾರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ. ಹಾಗಾದ್ರೆ ಪೊಲೀಸರು ನಿಜಕ್ಕೂ ಭೇದ ಭಾವ ಮಾಡಿದ್ರ? ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತಾ ಇದ್ದಾರ ಪೊಲೀಸರು? ಪೊಲೀಸರಿಂದ ಭೇದ ಭಾವ ಆಗ್ತಾ ಇದೆ ಅಂತೆಲ್ಲಾದ್ರೂ ಕಂಪ್ಲೇಂಟ್ ಮಾಡ್ತಾ ಇದ್ದಾರ ವಿಜಯಲಕ್ಷ್ಮಿ ಅವರು? ಆ ಮಹಿಳೆ ಕಂಪ್ಲೇಂಟ್ ಕೊಟ್ಟಾಗ ಪ್ರಾಮುಖ್ಯ ಕೊಟ್ರು, ನಾನು ಅದೇ ವಿಚಾರಗಲ್ವಾ ಕಂಪ್ಲೇಂಟ್ ಕೊಟ್ಟಿದ್ದು, ನನ್ನನ್ನು ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ನನ್ನ ದೂರನ್ನು ಯಾಕೆ ಇಷ್ಟೊಂದು ವೆಯ್ಟ್ಲೆಸ್ ಆಗಿ ನೋಡ್ತಾ ಇದ್ದಾರೆ ಅನ್ನೋದು ಅವರ ಆರೋಪ. ಆ ನಟಿ ಅಂದ್ರೆ ಯಾರು? ರಮ್ಯಾ. ಅವರ ಹೆಸರನ್ನ ಉಲ್ಲೇಖಿಸದೆ ಪೋಸ್ಟ್ ಹಾಕಿದ್ದಾರೆ. ಅವರ ದೂರಿಗೆ ಅದೇ ದಿನ ರೆಸ್ಪಾನ್ಸ್ ಮಾಡ್ತಾರೆ. ಇದೇ ರೀತಿಯಾಗಿ ಮತ್ತೋರ್ವ ಮಹಿಳೆ ದೂರ್ ಕೊಡ್ತಾರೆ. ಆಗ ಆದಂತಹ ಕೆಲಸ ಈಗ ಆಗ್ತಾ ಇಲ್ಲ. ನಿಜಕ್ಕೂ ಇದು ಬೇಸರದ ಸಂಗತಿ. ನಾನು ದೂರ್ ಕೊಟ್ಟ ನಂತರ ಯಾವುದೇ ರೀತಿಯಾದಂತಹ ಪ್ರೋಗ್ರೆಸ್ ಆಗಿಲ್ಲ. ನನ್ನ ವಕೀಲರು ಕೂಡ ಈ ಬಗ್ಗೆ ಫಾಲೋ ಅಪ್ ನಲ್ಲಿ ಇದ್ದಾರೆ. ಆದ್ರೂ ಯಾವುದೇ ಬೆಳವಣಿಗೆಗಳು ಕಂಡು ಬರ್ತಾ ಇಲ್ಲ. ಈ ಒಂದು ನಿಧಾನಗತಿಯ ತನಿಖೆ ಯಾವುದೇ ಒತ್ತಡದಿಂದ ಆಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಂತ ಪೊಲೀಸರ ಮೇಲೆ ಆರೋಪ ಮಾಡೋದ್ರ ಮುಖಾಂತರ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ ಅವರು, ವಿಜಯಲಕ್ಷ್ಮಿ ಅವರು, ಈ ನಿಧಾನಗತಿಯ ತನಿಖೆ ಯಾವುದೇ ಒತ್ತಡದಿಂದ ಆಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ, ಯಾರು ನಿಮಗೆ ಪ್ರೆಷರ್ ಆಗ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಅನ್ನುವ ಬಹಳ ಗಂಭೀರ ಆರೋಪವನ್ನ ಪೊಲೀಸರ ಮೇಲೆ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಇವ್ರು ಹೇಳ್ದಂತೆ ಇವ್ರು ಕೊಟ್ಟಂತಹ ದೂರಿನಲ್ಲಿ ಯಾವುದೇ ರೀತಿಯ ಮೂವ್ಮೆಂಟ್ಸ್ ಕಂಡು ಬಂದಿಲ್ಲ ಅಂದ್ರೆ ಯಾಕೆ ಅನ್ನುವ ಅನುಮಾನ ಸಹಜವಾಗಿ ಕಾಡುತ್ತೆ. ಯಾಕಂದ್ರೆ ಇದೇ ವಿಚಾರವಾಗಿ ನಟಿ ರಮ್ಯಾ ಅವರು ಹೋದಾಗ ಫುಲ್ ಫೋಕಸ್ ಅವ್ರ ಮೇಲಿತ್ತು, ಪೂರ್ತಿ ಫೋಕಸ್ ಮಾಡಿದ್ರು. ತಕ್ಷಣವೇ ಕೆಲವೊಬ್ಬರನ್ನ ಕರೆಸಿ ಅವರಿಗೆ ಬುದ್ಧಿವಾದ ಹೇಳುವಂಥದ್ದು, ಇನ್ನು ಕೆಲವರಿಗೆ ಸೆಕ್ಷನ್ಸ್ ಗಳನ್ನ ಹಾಕಿದ್ರು, ಇವೆಲ್ಲವೂ ಆಗಿತ್ತು. ಬಟ್ ವಿಜಯಲಕ್ಷ್ಮಿ ಅವರು ಕೂಡ ಒಬ್ಬ ಹೆಣ್ಣು ಮಗಳು, ಮತ್ತು ಅವ್ರಿಗೆ ಆಗ್ತಾ ಇರುವಂಥದ್ದು ಕೂಡ ಕಿರುಕುಳ ಅಂಥದ್ದೇ. ಬಾಯಿ ಬಿಟ್ರೆ ಸಾಕು ಹೊಲ್ಸು ಪದಗಳಿಂದ ಅವ್ರನ್ನ ಒಂದ್ ರೀತಿ ಮಾನಸಿಕ ಒತ್ತಡದಲ್ಲಿ ಸಿಗಾಕ್ಸುವಂತಹ ಪ್ರಯತ್ನ, ಇವೆಲ್ಲವೂ ಆಗ್ತಾ ಇದ್ದಾಗ ನನಗೂ ಕೂಡ ಕಾನೂನು ಇದೆ ಅಲ್ವಾ, ಕಾನೂನು ಮುಖಾಂತರವೇ ಹೋರಾಡೋಣ ಅನ್ಕೊಂಡು ಸ್ಟೇಷನ್ಗೆ ಹೋದ್ರೆ ಯಾಕೆ ಪೊಲೀಸರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ? ಈ ಆಮೆಗತಿ ಮತ್ತು ಮೊಲದ ಸ್ಪೀಡ್ ಒಬ್ರಿಗೊಂದು ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸಹಜವಾಗಿ ಕಾಡೋ ಪ್ರಶ್ನೆ. ಡಬಲ್ ಸ್ಟ್ಯಾಂಡರ್ಡ್ ಪೊಲೀಸರಿಗೆ? ನೀವುಗಳೇ ಹೇಳ್ತೀರಿ ಇಂಥದ್ದು ಏನೇ ಇದ್ರೂ ಕೂಡ ಬನ್ನಿ ಕಂಪ್ಲೇಂಟ್ ಕೊಡಿ ಅಂತ. ಇಂತಿಂತಹ ದೊಡ್ಡ ಸೆಲೆಬ್ರಿಟಿಗಳು ಹೋದಾಗ್ಲೇ ನೀವು ಭೇದ ಭಾವ ಮಾಡ್ತೀರಾ? ಹಾಗಾದ್ರೆ ಯಾಕೆ? ಉತ್ತರವನ್ನ ಕೊಡ್ಬೇಕಾಗಿದೆ. ಅಂಡ್ ಇವ್ರುಗಳು ಸಾಮಾನ್ಯರಂತೆ ಹೋಗಿ ಕಂಪ್ಲೇಂಟ್ ಕೊಡೋದು ಸುಮ್ಮನಾಗೋದಲ್ಲ. ಇವರ ಲಾಯರ್ ಅದಕ್ಕೆ ಸಂಬಂಧಪಟ್ಟಂತೆ ಫಾಲೋ ಅಪ್ ಮಾಡ್ತಿರ್ತಾರೆ, ಅದರ ಸ್ಟೇಟಸ್ ನ ಚೆಕ್ ಮಾಡ್ತಿರ್ತಾರೆ. ಅಂದ್ರೆ ಏನಾಯ್ತು ಏನಾದ್ರೂ ಬೆಳವಣಿಗೆ ಇದೆಯಾ ಅಂತ. ಬಟ್ ಝೀರೋ ಅಂತೆ. ದರ್ಶನ್ ಮತ್ತು ವಿಜಯಲಕ್ಷ್ಮಿಯನ್ನ ಪೊಲೀಸರು ಟಾರ್ಗೆಟ್ ಮಾಡ್ತಾ ಇದ್ದಾರಾ? ಹಿಂಗೊಂದು ಪ್ರಶ್ನೆ. ವಿಜಯಲಕ್ಷ್ಮಿ ಕೊಟ್ಟ ದೂರನ್ನ ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ರ? ಹಾಗಾದ್ರೆ ಸರ್ಕಾರ ಗೃಹ ಸಚಿವ ಬೆಂಗಳೂರು ಖಾಕಿ ಟ್ಯಾಗ್ ಮಾಡಿ ಪೋಸ್ಟ್ ಹಾಕಿದ್ದಾರೆ ವಿಜಯಲಕ್ಷ್ಮಿ ಅವರು. ನಾನು ಕೊಟ್ಟ ದೂರನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ನಿಜವಾಗಿಯೂ ಇದು ನನ್ನನ್ನು ಆಶ್ಚರ್ಯಗೊಳಿಸ್ತಾ ಇದೆ. ವಿಜಯಲಕ್ಷ್ಮಿ ಅವರ ಆರೋಪ, ನನ್ನ ದೂರು ಕಡಿಮೆ ಮುಖ್ಯವೇ ಅಥವಾ ಮಾನ್ಯನಾ? ಅಕ್ಸೆಪ್ಟ್ ಮಾಡ್ಕೊಳ್ತೀರಾ ಹೆಂಗಂತ ಇನ್ಸ್ಟಾಗ್ರಾಮ್ ನಲ್ಲಿ ಕೆಲವರನ್ನ ಟ್ಯಾಗ್ ಮಾಡಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದರ್ಶನ್ ಮತ್ತು ವಿಜಯಲಕ್ಷ್ಮಿಯನ್ನ ಹಾಗಾದ್ರೆ ಪೊಲೀಸರು ಹಿಂಗೆ ಟಾರ್ಗೆಟ್ ಮಾಡ್ತಾ ಇದ್ದಾರಾ? ಅವರ ದೂರನ್ನ ನೆಗ್ಲೆಕ್ಟ್ ಮಾಡಿದ್ರ? ತಗೊಳ್ಳಿಲ್ವಾ? ಕನ್ಸಿಡರ್ ಮಾಡ್ಲಿಲ್ವಾ? ಗವರ್ಮೆಂಟ್ಗೆ ಮತ್ತು ಗೃಹ ಸಚಿವರಿಗೆ ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಕೂಡ ಈಗ ಟ್ಯಾಗ್ ಮಾಡಿ ಪ್ರಶ್ನೆ ಕೇಳಿದ್ದಾರೆ. ಪೊಲೀಸರ ಮೇಲೆ ಈಗ ಅನುಮಾನದಿಂದ ನೋಡುವಂಗಾಗಿದೆ. ಸಾಮಾನ್ಯ ಜನರಿಗೆ ಒಂದ್ ರೀತಿ ಮಾಡ್ತೀರಿ ಅಂತದ್ರಲ್ಲಿ ಈಗ ಇವರೆಲ್ಲರೂ ಕೂಡ ಸೆಲೆಬ್ರಿಟಿಗಳು, ದೊಡ್ಡವರು, ಇವ್ರಿಗೂ ಹಿಂಗ್ ಮಾಡ್ತಾರ ಪೊಲೀಸರು? ಹಾಗಾದ್ರೆ ಒಬ್ರಿಗೊಂದು ಹೌದಾ ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತಾ ಇದ್ದಾರ? ಹೆಣ್ಣು ಮಕ್ಕಳಲ್ಲೂ ಕೂಡ ಓಕೆ, ಒಬ್ರಿಗೆ ಆಗ್ತಾ ಇರೋದೊಂದು ನೋವು, ಇನ್ನೊಬ್ರಿಗೆ ಇನ್ನೊಂದು ರೀತಿಯ ನೋವು ಅಂತ ಏನಾದ್ರು ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದಾರ? ಯಾಕೆ? ಈಗ ಪ್ರೂಫ್ ಸಮೇತ ತಗೊಂಡೋಗಿ ತೋರಿಸಿದ್ದಾರೆ, ಟೆಕ್ನಿಕಲ್ ಪ್ರೂಫ್ಗಳನ್ನ ಯಾರ್ಯಾರು ಏನೇನು ಹಾಕಿದ್ರು ಅಂತ ತಗೊಂಡೋಗಿ ತೋರಿಸಿದ್ಮೇಲೆ ಎಷ್ಟೊತ್ತು ಸೈಬರ್ ಕ್ರೈಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಯಾರು ಏನು ಎತ್ತ, ಒಂದು ಫೇಕ್ ಐಡಿ ಆದ್ರೂ ಕೂಡ ಅವ್ನು ಯಾರು ಏನು ಎತ್ತ, ಎಲ್ಲಿ ಅಡಕೊಂಡು ಕೂತಿದ್ದಾನೆ ಅಂತ ಹುಡುಕಿ ತೆಗಿಯೋದು ಎಷ್ಟೊತ್ತು ಕೆಲಸ ಪೊಲೀಸರಿಗೆ.
ಓಕೆ, ಈಗ ವಿಜಯಲಕ್ಷ್ಮಿ ಅವರು ಹೇಳ್ತಾ ಇರೋದು ನನ್ನ ಲಾಯರ್ ನಿರಂತರವಾಗಿ ಫಾಲೋ ಅಪ್ ಮಾಡಿದ್ದಾರೆ, ಆದ್ರೂ ಕೂಡ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಇವತ್ತು ನಾನು ವೈಯಕ್ತಿಕವಾಗಿ ಹೋಗಿ ನನ್ನ ದೂರನ್ನ ಪರಿಶೀಲಿಸಲು ನಾನೇ ಹೋಗಿ ನೆನಪು ಮಾಡ್ಬೇಕಾಗ್ತಾ ಇದೆ. ಲಾಯರ್ ಇಟ್ರು ಕೂಡ ನಾನೇ ಹೋಗ್ಬೇಕಾಗ್ತಾ ಇದೆ. ಈ ಲೇಟ್ ಅಥವಾ ವಿಳಂಬ ಆಗ್ತಿದೆಯಲ್ಲ, ಯಾವುದೇ ಬಾಹ್ಯ ಒತ್ತಡ ಅಥವಾ ಪ್ರಭಾವದಿಂದಾಗಿ ಅಲ್ಲ ಅಂತ ನಾನು ನಿಜವಾಗಿಯೂ ಭಾವಿಸ್ತೀನಿ. ಅಂದ್ರೆ ಯಾರು ನಿಮಗೆ ಇದನ್ನ ನೆಗ್ಲೆಕ್ಟ್ ಮಾಡಿ ಅಂತ ಪ್ರೆಷರ್ ಮಾಡ್ತಿಲ್ಲ, ಯಾರ ಒತ್ತಡಕ್ಕೂ ನೀವು ಮಣ್ದಿದ್ದೀರಿ ಅಂತ ನಾನು ಅಂದ್ಕೊಳ್ತಾ ಇಲ್ಲ. ಅಂಡ್ ಇದನ್ನ ನಾನು ಹಾಗಂತ ಭಾವಿಸ್ತೀನಿ. ನ್ಯಾಯವು ಯಾವತ್ತೂ ಯಾರು ಭಾಗಿಯಾಗಿದ್ದಾರೆ ಅನ್ನೋದ್ರ ಮೇಲೆ ಅವಲಂಬಿತವಾಗಿರಬಾರ್ದು. ಇಂತಹ ವರ್ತನೆಯನ್ನ ಬೆಂಬಲಿಸುವ ಅಥವಾ ಆಶ್ರಯ ಕೊಡುವವರಿಗೆ ಅಂಧವಾಗಿ ಇಂತಹ ಕೃತ್ಯಗಳಿಗೆ ಬೆಂಬಲವನ್ನ ಕೊಡೋದಕ್ಕಿಂತ, ಅಂದ್ರೆ ಕುರುಡಾಗಿ ಅಂತ, ಆ ಶಕ್ತಿಯನ್ನ ಉತ್ತಮ ಜೀವನ ನಡೆಸೋಕೆ ಬಳಸುವ ಸಮಯ ಬಂದಿರಬಹುದು. ನಾನು ಇನ್ನೂ ಕಾಯ್ತಾ ಇದ್ದೀನಿ ಮತ್ತು ನಾನು ಇದನ್ನ ಸುಮ್ಮನೆ ಬಿಡಲ್ಲ. ಬಹಳ ಬೇಸರ ಮತ್ತು ಆಕ್ರೋಶ ಅಂಡ್ ಒಬ್ರಿಗೊಂದು ಮಾಡ್ತಾ ಇದ್ದಾರಾ ಅನ್ನುವ ಅನುಮಾನದಿಂದ ಈ ಒಂದು ಲೆಂತಿ ಪೋಸ್ಟ್ ಅನ್ನ ದರ್ಶನ್ ಅವರ ಹೆಂಡತಿ ವಿಜಯಲಕ್ಷ್ಮಿ ಅವರು ಹಾಕಿದ್ದಾರೆ. ಪೊಲೀಸರ ಮೇಲೆ ಅನುಮಾನ ಬರ್ತಾ ಇದೆ ಈಗ. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ಅಜಯ್ ನೀಡ್ತಾರೆ, ಲೈವ್ ಜಾಯ್ನ್ ಆಗ್ತಿದ್ದಾರೆ. ಅಜಯ್, ಸಹಜವಾಗಿ ಕಾಡೋ ಪ್ರಶ್ನೆ, ಪೊಲೀಸರು ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತಾ ಇದ್ದಾರಾ? ಖಂಡಿತವಾಗ್ಲೂ ಇಲ್ಲ ವಿದ್ಯೆ. ಯಾಕಂದ್ರೆ ಪೊಲೀಸರಿಗೂ ಕೂಡ ಕೆಲವೊಂದು ವಿಚಾರದಲ್ಲಿ ತನಿಖೆ ಮಾಡೋದಕ್ಕೆ ಸಮಯ ಬೇಕಾಗತ್ತೆ. ಇನ್ನು ತಕ್ಷಣ ಕೊಟ್ಟಂತ ಕಂಪ್ಲೇಂಟ್ ಅನ್ನ ತಕ್ಷಣ ತಗೊಂಡು ತಕ್ಷಣ ಆರೋಪಿಗಳನ್ನ ಅರೆಸ್ಟ್ ಮಾಡೋದಕ್ಕೆ ಯಾರು ಕೂಡ ಇಲ್ಲಿ ಕಾದು ಕುಳಿತಿಲ್ಲ. ಎಲ್ಲರನ್ನೂ ಕೂಡ ಸರ್ಚ್ ಮಾಡುವಂತ ಕೆಲಸ ಮಾಡಬೇಕಾಗತ್ತೆ. ಯಾಕಂದ್ರೆ ಇವರು ಕಂಪ್ಲೇಂಟ್ ಕೊಟ್ಟು ಈಗಾಗಲೇ ಒಂದು ವಾರ ಕೂಡ ಆಗಿರುವಂಥದ್ದು. ಸೊ ಹೀಗಾಗಿ ಆ ಒಂದು ವಿಚಾರದಲ್ಲೂ ಕೂಡ ಕಂಪ್ಲೇಂಟ್ ತಗೊಂಡು ಯಾರ್ಯಾರು ಕಮೆಂಟ್ಸ್ ಮಾಡಿದ್ದಾರೆ, ಯಾರ್ಯಾರು ಯಾವ್ಯಾವ ಅಕೌಂಟ್ ಕ್ರಿಯೇಟ್ ಮಾಡಿದ್ದಾರೆ, ಅದರ ಈಗಾಗಲೇ ಬಹುತೇಕ ಎಲ್ಲ ಕೂಡ ಡಿಲೀಟ್ ಮಾಡಿದ್ದಾರೆ. ಡಿಲೀಟ್ ಮಾಡಿದ ತಕ್ಷಣ ಯಾರು ಇಂಥವ್ರನ್ನೇ ಹೋಗಿ ಅರೆಸ್ಟ್ ಮಾಡೋದಕ್ಕಂತೂ ಆಗೋದಿಲ್ಲ. ಸೊ ಹೀಗಾಗಿ ಆ ಒಂದು ವಿಚಾರದಲ್ಲೂ ಕೂಡ ಸಾಕಷ್ಟು ವರ್ಕ್ ಅನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತಹ ಏನು ಮೇಟ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅವ್ರಿಗೂ ಕೂಡ ಈಗಾಗಲೇ ಲೆಟರ್ ಅನ್ನು ಕೂಡ ಬರೆದಿದ್ದಾರೆ. ಇಂತಿಂಥ ಅಕೌಂಟ್ಗಳ ಮಾಹಿತಿಯನ್ನು ನಮಗೆ ಕೊಡಿ ಅಂತ ಹೇಳಿ. ಈಗ ಎಲ್ಲರೂ ಡಿಲೀಟ್ ಮಾಡಿರೋದ್ರಿಂದಾಗಿ ಅವರು ಕೂಡ ಇನ್ಸ್ಟಾಗ್ರಾಮು ಕ್ರಿಯೇಟ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಫೇಸ್ಬುಕ್ ಕ್ರಿಯೇಟ್ ಮಾಡುವಂಥ ಸಂದರ್ಭದಲ್ಲಿ ಅವ್ರು ಕೊಟ್ಟಿರುವಂಥ ಮೇಲ್ ಐ ಡಿ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು, ಅದೆಲ್ಲವೂ ಕೂಡ ಇಲ್ಲಿ ಅವರ ಮೇಟಾ ಬಳಿ ಸ್ಟೋರ್ ಆಗಿರುತ್ತೆ. ಅವರು ಕೂಡ ಅದನ್ನು ಕಳಿಸ್ಕೊಡ್ಬೇಕಾಗತ್ತೆ ಪೊಲೀಸ್ ಇಲಾಖೆಗೆ. ಅದೆಲ್ಲದಕ್ಕೂ ಕೂಡ ಸಮಯ ಹಿಡಿಯುತ್ತೆ. ಈಗ ನಾನು ಕಂಪ್ಲೇಂಟ್ ಕೊಟ್ಬಿಟ್ಟೆ ನಾಳೆನೇ ನೀವು ಆರೋಪಿಗಳನ್ನ ಅರೆಸ್ಟ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ಕಾನೂನಿಲ್ಲ ಅದ್ರ ಬಗ್ಗೆ ವಿಚಾರವಾಗಿ. ಹೌದು, ನಿಜ ಲೇಟ್ ಆಗ್ತಾ ಇದೆ, ಆದರೆ ಒಂದು ವಾರ ಅಷ್ಟೇ ಆಗಿರುವಂಥದ್ದು. ಇವತ್ತು ಕಂಪ್ಲೇಂಟ್ ಕೊಟ್ಟು ನಾಳೆನೇ ಅರೆಸ್ಟ್ ಆಗಬೇಕು ಅಂದರೆ ಯಾವ ಕೇಸಲ್ಲೂ ಕೂಡ ಅಸಾಧ್ಯ ಅನ್ಬೋದು. ಅವರಾಗಿ ಆರೋಪಿಗಳೇ ಬಂದು ಸರೆಂಡರ್ ಆದರೆ ಹೌದಪ್ಪ ಅನ್ಬೋದು. ಇಲ್ಲ ಅಂದರೆ ನಿಜಕ್ಕೂ ಕೂಡ ಒಂದು ಅರೆಸ್ಟ್ ಮಾಡೋದಕ್ಕೂ ಕೂಡ ಒಂದು ಪ್ರೊಸೀಜರ್ ಇರುತ್ತೆ, ಒಂದು ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಈಗಾಗಲೇ ಎಲ್ಲರಿಗೂ ಕೂಡ ಲೆಟ್ರು ಬರೆದು ಅದೊಂದು ರೀಪ್ಲೈ ಕೂಡ ಪೊಲೀಸರು ಕೂಡ ಕಾಯ್ತಾ ಇದ್ದಾರೆ. ಈಗಾಗಲೇ ವಿಜಯಲಕ್ಷ್ಮಿ ಅವರು ಕೂಡ ಏನೋ ಒಂದು ಇನ್ಸ್ಟಾಗ್ರಾಮಲ್ಲೂ ಕೂಡ ತಮ್ಮ ಸ್ಟೋರಿಯನ್ನು ಕೂಡ ಹಾಕ್ಕೊಂಡಿದ್ದಾರೆ. ರಮ್ಯಾ ಅವರ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಇಂಡೈರೆಕ್ಟಾಗಿ ಓರ್ವ ಮಹಿಳೆ ದೂರು ಕೊಟ್ಟರೆ ಆದಷ್ಟು ಬೇಗ ಇಲ್ಲಿ ತನಿಖೆ ಆಗುತ್ತೆ, ಆದಷ್ಟು ಬೇಗ ಎಲ್ಲ ಅರೆಸ್ಟ್ ಆಗುತ್ತೆ, ಕಾನೂನು ಎಲ್ಲರಿಗೂ ಒಂದೇ ಅಂದ್ಕೊಂಡಿದೆ. ಆದರೆ ಇಲ್ಲಿ ನನ್ನ ವಿಚಾರದಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಂಗೆ ಗೊತ್ತಿಲ್ಲ. ಯಾವ್ದಾದ್ರು ಇನ್ಫ್ಲೂಯೆನ್ಸ್ಗೆ ಏನಾದ್ರು ಒಳಗಾಗಿದ್ದಾರೆ ಅನ್ನೋದ್ರ ಅನುಮಾನ ನಂಗೆ ವ್ಯಕ್ತ ಆಗ್ತಿದೆ ಅನ್ನೋ ಒಂದು ವಿಚಾರನೂ ಕೂಡ ಮಾಡಿ ಈಗಾಗಲೇ ಏನೋ ಗೃಹ ಸಚಿವ ಆಗಿರುವಂತಹ ಪರಮೇಶ್ವರ್ ಆಗಿರ್ಬೋದು ಮತ್ತೆ ಬೆಂಗಳೂರು ಸಿಟಿ ಪೊಲೀಸು ಹೀಗೆ ಎಲ್ಲರನ್ನೂ ಕೂಡ ಟ್ಯಾಗ್ ಮಾಡಿ ಈಗಾಗಲೇ ಒಂದು ಏನು ಇನ್ಸ್ಟಾಗ್ರಾಮಲ್ಲೂ ಕೂಡ ತಮ್ಮ ಸ್ಟೋರಿಯನ್ನು ಕೂಡ ಬರ್ಕೊಂಡಿದ್ದಾರೆ. ಆ ಒಂದು ವಿಚಾರವಾಗೂ ಕೂಡ ಈಗಾಗಲೇ ಸೀಮಂತ್ ಕುಮಾರ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರುವಂಥದ್ದು. ನಮಗೆಲ್ಲರೂ ಕೂಡ ಒಂದೇ, ಇಲ್ಲಿ ಯಾರು ಸೆಲೆಬ್ರಿಟಿನೂ ಕೂಡ ಅಲ್ಲ, ಎಲ್ಲರೂ ಯಾರೂ ಅಲ್ಲ, ನಮಗಿಲ್ಲಿ ಸಾಮಾನ್ಯ ಜನರಷ್ಟೇ, ಇಲ್ಲಿ ಸಾರ್ವಜನಿಕರಷ್ಟೇ, ಅವರ ಸೇವೆಗಾಗಿ ಕೂಡ ನಾವು ಇರುವಂಥದ್ದು. ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವು ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದೀವಿ, ಎಲ್ಲೂ ಕೂಡ ನಿಲ್ಲಿಸಿಲ್ಲ ಅನ್ನೋ ಮಾತನ್ನು ಕೂಡ ಅವರು ಸ್ಪಷ್ಟೀಕರಣವನ್ನು ಕೂಡ ಈಗಾಗಲೇ ಕೊಟ್ಟಿರುವಂಥದ್ದು. ಇನ್ನೇನು ಕೆಲವೇ ದಿನಗಳಲ್ಲೂ ಕೂಡ ಅವರನ್ನು ಕೂಡ ಅರೆಸ್ಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಯಾಕಂದರೆ ಈಗಾಗಲೇ ಬಹುತೇಕವಾಗಿ ಬೆಂಗಳೂರಿನ MG ರೋಡಲ್ಲಿ ಎಲ್ಲರೂ ಕೂಡ ಜನರು ಸೇರುವಂಥ ನಿರೀಕ್ಷೆಯಲ್ಲಿ ಇರೋದ್ರಿಂದಾಗಿ CCB ಪೊಲೀಸರು ಕೂಡ ಅದರಲ್ಲಿ ಕೈ ಜೋಡಿಸಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅಷ್ಟಾಗಿ ಸಮಯ ಅವರಿಗೂ ಕೂಡ ಸಿಕ್ಕಿರೋದಿಲ್ಲ. ಇನ್ನೇನು ಇವತ್ತಾದ ನಂತರದಲ್ಲಿ ನಾಳೆಯಿಂದ ಬಹುತೇಕವಾಗಿ ಆ ಕೆಲಸದಲ್ಲೂ ಕೂಡ ಎಳಿತಾರೆ. ಆ ನಂತರ ಎಲ್ಲರೂ ಕೂಡ ಅರೆಸ್ಟ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಲೇ ಹೇಳ್ಬೋದು ವಿದ್ಯಾ.